ಸಿಲಿಕಾನ್ ಸಿಟಿಯ ಜನರ ಪಾಲಿಗೆ ಮೃತ್ಯು ಕೂಪವಾಗಿ ಇದೊಂದು ಗುಂಡಿ ಕಾಡ್ತಾ ಇದೆ. ಸುಮನಹಳ್ಳಿ ಭಾಗದಲ್ಲಿ ಇರುವಂತಹ ಇದೊಂದು ರಸ್ತೆ ಗುಂಡಿ ಆಟೋ ಚಾಲಕರಿಂದ ಹಿಡಿದು ಬೈಕ್ ಸವಾರ ಎಲ್ಲರಿಗೂ ಕೂಡ ನರಕ ದರ್ಶನವನ್ನ ಮಾಡ್ತಾ ಇದೆ. ನಾನೀಗ ಅದೇ ಜಾಗದಲ್ಲಿ ಇದ್ದೀನಿ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಧು ಆ ಒಂದು ವಿಜುವಲ್ಸ್ ಅನ್ನ ತೋರಿಸ್ತಾ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಸದ್ಯ ನೀವು ಗಮನಿಸ್ತಾ ಇದ್ರೆ ಈ ಗುಂಡಿ ಏನಿದೆ ಆ ಗುಂಡಿ ತುಂಬಾ ಆಳವಾಗಿ ಹೋಗಿರುವಂತದ್ದು ಒಂದು ಕಡೆ. ಇಲ್ಲಿ ಬರುವಂತಹ ಆಟೋ ಆಗ್ಲಿ ಅವೆಲ್ಲವೂ ಕೂಡ ಈ ಒಂದು ಚಕ್ರದಡಿ ಸಿಲುಕಿ ಹಾಕೊಳ್ತಾ ಇದೆ. ಇದರಿಂದ ಸಾಕಷ್ಟು ಅಪಘಾತಗಳು ಕೂಡ ಆಗ್ತಾ ಇದೆ. ನಮ್ ಕಣ್ಣೆದ್ರೆ ಒಂದಷ್ಟು ಅಪಘಾತಗಳು ಕೂಡ ಆಯ್ತು. ಆದ್ರೆ ಕರ್ತವ್ಯ ಪ್ರಜ್ಞೆಯಿಂದ ನಾವು ಆ ಸಂದರ್ಭದಲ್ಲಿ ಅವರನ್ನ ಸೇಫ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ವಿ. ಸೊ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು, ಇದು ಒಂದು ದೊಡ್ಡ ಯಮಗುಂಡಿ, ಅಂದ್ರೆ ಆಳವಾಗಿ ಹೋಗ್ತಾ ಇದೆ. ಆ ಗುಂಡಿ ಕುಸಿತ ಹೋಗ್ತಾ ಇದೆ. ಒಳಗಡೆ ಏನಾದ್ರೂ ಪೈಪ್ಲೈನ್ ಸಮಸ್ಯೆ ಇದೆಯಾ, ಈ ರೀತಿಯಾದಂತಹ ಸಾಕಷ್ಟು ಅನುಮಾನವನ್ನ ಇಲ್ಲಿರುವಂತಹ ಜನರು ವ್ಯಕ್ತಪಡಿಸ್ತಾ ಇರುವಂತದ್ದು. ನಿನ್ನೆ ಬಂದಂತಹ ಒಂದೇ ಒಂದು ಮಳೆಗೆ ವರುಣನ ಆರ್ಭಟಕ್ಕೆ ಯಾವ ರೀತಿಯಾಗಿ ನಲುಗಿ ಹೋಗಿದೆ ಅನ್ನುವಂತಹ ಚಿತ್ರಣವನ್ನ ನೀವೀಗ ಗಮನಿಸ್ತಾ ಇರಬಹುದು. ಕಳೆದ ಕೆಲವು ದಿನಗಳ ಹಿಂದಷ್ಟೇ ಹಾಕಿರುವಂತಹ ಡಾಂಬರ್ ಕಿತ್ತು ಹೋಗಿರುವಂತಹ ಪರಿಣಾಮ ಬೃಹತ್ ಗುಂಡಿ ಇಲ್ಲಿ ಆಗಿರುವಂತದ್ದು ನೀವು ಗಮನಿಸ್ತಾ ಇದ್ರೆ ಇಲ್ಲಿರುವಂತಹ ಜಲ್ಲಿ ಕಲ್ಲುಗಳೆಲ್ಲ ಹಾಗೆ ಇದೆ ನೋಡಿ. ಇಷ್ಟು ದೊಡ್ಡ ಕಲ್ಲಿನ ಮೇಲೆ ಒಂದು ಗಾಡಿಗಳು ಏನೋ ಓಡಾಟವನ್ನು ನಡೆಸಿ ಯಾರ್ದಾದ್ರೂ ತಲೆ ಮೇಲೆ ಆ ಕಲ್ಲೇನಾದ್ರೂ ಹೋಗಿ ಬಿತ್ತು ಅಂದ್ರೆ ಆಗ ಏನ್ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದನ್ನ ಗಮನಿಸಬಹುದು. ಹಾಗೆ ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಎಷ್ಟು ದೊಡ್ಡ ಆಳವಾಗಿದೆ ಅನ್ನೋದನ್ನ ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾ ಹೋಗ್ತಾರೆ. ನೋಡಿ ಇಷ್ಟು ಇದೆ, ಇಲ್ಲಿ ಡೆಪ್ತ್ ಆಗಿದೆ, ಇನ್ನೂ ಕೂಡ ಇಳಿತಾ ಹೋಗ್ತಾ ಇರುವಂತಹ ಚಿತ್ರಣ ಕೂಡ ಕಂಡು ಬರ್ತಾ ಇದೆ. ಅಷ್ಟು ದೊಡ್ಡ ಗುಂಡಿ ಇಲ್ಲಿ ಬೀಳ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಗುಂಡಿ ಒಂದ್ ಕಡೆ ಆದ್ರೆ ಕುಸಿತಾ ಇರೋದು ಇನ್ನೊಂದು ಜನರಿಗೆ ಆತಂಕವನ್ನ ಸೃಷ್ಟಿ ಮಾಡ್ತಾ ಇರೋದು. ವಾಹನ ಸವಾರನು ಕೂಡ ನಾನು ಮಾತಾಡಿಸ್ತಾ ಹೋಗುವಂತಹ ಪ್ರಯತ್ನವನ್ನ ಕೂಡ ಮಾಡ್ತೀನಿ. ಸರ್, ಎಷ್ಟು ಸಮಸ್ಯೆ ಆಗ್ತಾ ಇದೆ ಸರ್, ಏನ್ ಹೇಳ್ತೀರಾ? ರೋಡು ಸುಮಾರು 4-5 ತಿಂಗಳಿಂದ ಹಂಗೆ ಬಿದ್ದಿದೆ. ಯಾರು ಬಂದು ಕಣ್ಣಿಲ್ವಾ ಅವ್ರಿಗೆ? ಮಸತ್ವ ಇಲ್ವಾ? ಬೋಳಿ ಮಕ್ಕಳ ಟ್ಯಾಕ್ಸ್ ಮಾತ್ರ ಕಟ್ಸ್ಕೊತಾರೆ. ಹೊಟ್ಟೆಗೆ ಅನ್ನ ತಿಂತಾರ, ಸಗಣಿ ತಿಂತಾರ, ಗೊತ್ತಲ್ವಾ ಅವ್ರಿಗೆ? ಐದು ನೋಡಿ ಬಾವಿ ಇದ್ದಂಗಿದೆ ರೀ, ಹೆಂಗೆ ಜನ ಹೊಡ್ತಾರೆ. ಟೂ ವೀಲರ್ ಕೈ ಕಾಲ ಮುರ್ಕೋಬೇಕಾಗತ್ತೆ. ಅದು ಸ್ವಲ್ಪ ಇದಿಲ್ವಾ, ಬುದ್ಧಿ ಬೇಡವಾ? ಎಜುಕೇಟೆಡ್ ನೋಡಿ, ಕಾಲು ಕೈಯ ಮುರ್ಕೊಂಡು ಯಾರು ಅದಕ್ಕೆ ಮಾಡೋದು? ಅದು ಕೈಯೋ ಕಾಲ ಮುರ್ಕೊಂಡು ಯಾರು ಅದಕ್ಕೆ ಜವಾಬ್ದಾರಿ? ಯಾರು ಇಲ್ವಾ ಅವ್ರಿಗೆ? ತಿಂತಾರೆ ಹೊಟ್ಟೆಗೆ ಅನ್ನನ? ಬೇವಸಿಗಳಿಗೆ ಅವ್ರಿಗೆ 10 ವರ್ಷ ಆಯ್ತು ಈ ರೋಡ್ ಸೇಮ್ ಹೆಂಗೆ ಇರೋದು. ಯಾರು ಕೌನ್ಸಿಲರ್ ಯಾರು ಬಂದ್ರೆ ಮಿನಿಸ್ಟರ್ ಬಂದು ಏನು ಮಾಡೋಕ್ಕಲ್ಲ. 10 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಈ ರೋಡಲ್ಲಿ ಸೇಮ್ ಇದೇ ಪೊಸಿಷನ್. ಜನರ ಆಕ್ರೋಶ ಅಂದ್ರೆ ಜನಕ್ಕೂ ಕೂಡ ದಿನ ಹೋಗಿ ರಸ್ತೆಯಲ್ಲಿ ಬ್ಯಾಕ್ ಪೈನ್ ಬಂದಿರುತ್ತೆ, ಅದರಿಂದ ಸಾಕಷ್ಟು ಸಮಸ್ಯೆ ಆಗಿರುತ್ತೆ. ಅವ್ರಿಗೂ ಕೂಡ ಸಾಕಾಗಿ ಹೋಗಿರುವಂತಹ ಚಿತ್ರಣ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಒಂದು ಟೂ ವೀಲರ್ ಇಲ್ಲಿ ಓಡಾಟವನ್ನ ನಡೆಸೋದಕ್ಕಾಗಲ್ಲ. ಒಂದು ಬಸ್ಸು ಓಡಾಡಿದ್ರೆ ಒಂದು ಇನ್ನ ಏನ್ ಗುಂಡಿ ಇದೆ ಅದು ಇನ್ನ ಕುಸಿದು ಹೋಗುವಂತಹ ಚಿತ್ರಣ ಕೂಡ ಕಂಡು ಬರ್ತಾ ಇದೆ. ನೋಡಿ, ಆ ಟೈರ್ ಹೋದ್ರೆ ಯಾವ ರೀತಿಯಾಗಿ ಆ ರಸ್ತೆನೇ ಒಂದು ಡೌನ್ ಆಗುವಂತಹ ಚಿತ್ರಣ ಕೂಡ ಕಂಡು ಬರ್ತಾ ಇದೆ. ಇನ್ನೂ ಆಳವಾಗಿ ಹೋಗ್ತಾ ಇರೋದ್ರಿಂದ ಜನರಿಗೆ ಇಲ್ಲಿ ಆತಂಕ ಇರೋದು ಏನಪ್ಪಾ ಅಂತ ಹೇಳಿದ್ರೆ, ಬೈಕು ಅಥವಾ ಗಾಡಿಗಳು ಹೋಗ್ತಾ ಇದ್ದ ಸಂದರ್ಭದಲ್ಲಿ ಏನಾದ್ರೂ ಕುಸಿದು ಬಿಟ್ರೆ ಆ ಸಂದರ್ಭದಲ್ಲಿ ಗಿಡಿಗಳು ಸಿಕ್ಕಾಕೊಂಡ್ಬಿಟ್ರೆ ಏನಪ್ಪಾ ಮಾಡೋದು ಅನ್ನುವಂಥದ್ದು ಇಲ್ಲಿರುವಂತಹ ಜನರ ಒಂದು ಆಕ್ರೋಶಕ್ಕೆ ಕೂಡ ಕಾರಣ ಆಗಿದೆ. ಸರ್ ಹೇಳಿ ಮೇಡಮ್. ನೋಡಿ, ನಾವಿವಾಗ ಬಸ್ರಿ ಹಿಂಗ್ಸ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇದು ಬ್ರ್ಯಾಂಡ್ ಬೆಂಗಳೂರು ಅಂತ. ದಯವಿಟ್ಟು ಈ ಬ್ರ್ಯಾಂಡ್ ಬೆಂಗಳೂರನ್ನ ಜಿ ಕೆ ಶಿವಕುಮಾರ್ ತೋರಿಸ್ಕೊಡ್ಬೇಕು. ಎಲ್ಲ ಸರ್ಕಾರ ಇದ್ದಾಗಲೂ ಇದೇ ಪ್ರಾಬ್ಲಮ್, ಮಳೆ ಬರಲಿ ಬರ್ದೇ ಇರಲಿ ಇದೇ ಪ್ರಾಬ್ಲಮ್ ಆಗುತ್ತೆ. ಸರ್ಕಾರ ಹೈವೇಗಳಲ್ಲಿ ಹಾಕೋ ಟಾರ್ ರೋಡ್ನ ಇಲ್ಲಿ ಯಾಕೆ ಹಾಕಲ್ಲ? ಯಾಕೆ ಅಂದರೆ ಅವ್ರಿಗೆ ಇದರಲ್ಲಿ ದುಡ್ಡು ವರ್ಕೌಟ್ ಆಗಲ್ಲ. ಆ ಥರ ಸರ್ಕಾರದಲ್ಲಿ ದುಡ್ಡು ಅವ್ರಿಗೆ ಬೇಕು. ಅದಕ್ಕೆ ಫಂಡ್ ಎತ್ತುತ್ತಾರೆ, 2 ದಿನಕ್ಕೆ ಟಾರ್ ಹಾಕ್ತಾರೆ, 3ನೇ ದಿನಕ್ಕೆ ಕಿತ್ತೋಗುತ್ತೆ. ಇದು ಈ ಸರ್ಕಾರ ನಡೆಸ್ತಾ ಇರೋದು. ದಯವಿಟ್ಟು ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಬ್ರ್ಯಾಂಡ್ ಬೆಂಗಳೂರನ್ನ ರೋಡ್ ಮೇಲೆ ತೋರಿಸಿ, ರೋಡ್ನ ರೆಡಿ ಮಾಡಿಸಿ. ಪ್ರೆಗ್ನೆಂಟ್ ಇದ್ದಾರೆ, ಅಕಸ್ಮಾತ್ ಏನಾರ ಬಿದ್ದೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಆಗ್ತಾರೆ ಹೇಳಿ? ಸರ್, ನಿಮಗೋಸ್ಕರ ನಾವು ಕಾಂಗ್ರೆಸ್ ಸರ್ಕಾರ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಓಟ್ ಹಾಕಿರ್ತೀವಿ. ನೀವು ಈ ಥರ ಮಾಡಿಬಿಟ್ಟು ಜನಗಳನ್ನ ಈ ಥರ ರೋಡಲ್ಲಿ ಮಂಗಸೋ ಕೆಲಸ ಮಾಡಬೇಡಿ. ದಯವಿಟ್ಟು ನಿಮ್ಮ ಕೈ ಬೂತ್ ಕೇಳ್ಕೊತೀವಿ. ಡಿ ಕೆ ಶಿವಕುಮಾರ್ ಬ್ರ್ಯಾಂಡ್ ಬ್ಯಾಂಕ್ಗಳನ್ನ ಸೈಡ್ಗಿಕ್ಕಿ ದಯವಿಟ್ಟು ಫಸ್ಟ್ ರೋಡ್ ರೆಡಿ ಮಾಡಿ. ಇದು ನಾವು ಕೇಳ್ಕೊಳ್ಳೋದು. ಇಲ್ಲಿರುವಂತಹ ಜನ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಅಂದ್ರೆ ಸಹಜವಾಗಿ ಈ ರಸ್ತೆಯಲ್ಲಿ ಓಡಾಟವನ್ನ ನಡೆಸಿದ್ರೆ ಎಂತವ್ರಾದ್ರೂ ಆಕ್ರೋಶವನ್ನ ಹೊರ ಹಾಕದೆ. ಯಾಕಂದ್ರೆ ನಾರ್ಮಲ್ ಆಗಿ ಯಾರಾದ್ರೂ ಓಡಾಟವನ್ನ ನಡೆಸಿದ್ರೆ ಇಲ್ಲಿ ಓಡಾಡಕ್ಕೂ ಆಗಲ್ಲ, ಅಂತಹ ಒಂದು ಪರಿಸ್ಥಿತಿ ಇದೆ. ನಾವೇ ನಿಂತ್ಕೊಂಡು ಇಲ್ಲಿ ರಿಪೋರ್ಟ್ ಮಾಡಕ್ ಆಗದೆ ಇರುವಂತಹ ಪರಿಸ್ಥಿತಿ ಈ ಭಾಗದಲ್ಲಿ ಇರುವಂತದ್ದು. ಅಷ್ಟು ದೊಡ್ಡ ಮಟ್ಟಿಗೆ ಇಲ್ಲಿ ಗುಂಡಿ ಇದೆ. ಸೊ ನಾವು ಬಂದಾಗ ಇದ್ದಂತಹ ಆಳಕ್ಕೂ ಈಗ್ಲೂ ಅಂದ್ರೆ ಕ್ಷಣಕ್ಕೂ ಕೂಡ ಈ ರಸ್ತೆ ಕುಸಿತಾ ಇರುವಂತದ್ದು ಜನಸಾಮಾನ್ಯರ ಆಕ್ರೋಶಕ್ಕೆ ಕಾರಣ ಆಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಬೀಳ್ತಾ ಇದ್ದಾರೆ. ಇದು ಕಂಪ್ಲೀಟ್ ಆಗಿ ಕುಸಿತಾ ಇದೆ. ಅದು ಜನರಿಗೆ ಇನ್ನ ಆತಂಕ. ಅಂದ್ರೆ ಒಳಗಡೆ ಇದ್ದಂತಹ ಪೈಪ್ಲೈನ್ ಏನಾದ್ರೂ ಅಲ್ಲಿಂದ ಏನಾದ್ರೂ ನೀರೇನಾದ್ರೂ ಲೀಕೇಜ್ ಆಗ್ತಾ ಇದೆಯಾ, ಆ ರೀತಿಯ ಸಾಕಷ್ಟು ಗೊಂದಲಗಳು ಜನಸಾಮಾನ್ಯರಲ್ಲೂ ಕೂಡ ಇರುವಂತದ್ದು. ಸೊ ಇಲ್ಲಿರುವಂತಹ ಇಷ್ಟು ಏನ್ ಗಮನಿಸ್ತಾ ಇದ್ದೀರಾ ನೀರು, ಇದು ಒಂದ್ ಕಡೆ ಮಳೆಗೆ ನಿಂತಹ ನೀರಾದ್ರೆ ಇನ್ನೊಂದು ಕಡೆ ಇಲ್ಲಿ
ಅದಕ್ಕೆಲ್ಲದಕ್ಕೂ ನಾವು ಗೌರ್ಮೆಂಟ್ ನ ಬ್ಲೇಮ್ ಮಾಡಕ್ಕಾಗಲ್ಲ. ಆದ್ರೆ ಇದೆಲ್ಲವೂ ಕೂಡ ನಿರೀಕ್ಷಿತ ಅವಾಂತರಗಳು. ಅಂದ್ರೆ ಈ ರೀತಿಯಾಗಿ ಏನೋ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿರುತ್ತೆ, ಸಮಸ್ಯೆ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಸೊಲ್ಯೂಷನ್ ಕೊಡದೇ ಇದ್ರೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಬ್ಲೇಮ್ ಮಾಡದೆ ಇನ್ಯಾರನ್ನ ಬ್ಲೇಮ್ ಮಾಡಬೇಕು ಅನ್ನುವಂಥದ್ದು ಇಲ್ಲಿನ ಜನರ ಆಕ್ರೋಶಕ್ಕೆ ಕಾರಣ ಆಗಿರೋದು. ಕ್ಯಾಮರಾಮನ್ ಮಧು ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.